ಆತ್ಮೀಯರೇ, ಮೊದಲಿಗೆ ತಮಗೆಲ್ಲ 14 ಏಪ್ರಿಲ್ 2024 ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಾನು ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ. ಈ ದಿನಾಂಕ 14 ಏಪ್ರಿಲ್ 2024 27 ಏಪ್ರಿಲ್ 2024 12 ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ. ಇವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ಈ ವಿಶೇಷ ಸೂಚನೆಗಳನ್ನು ತಾವು ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, 2 ಏಪ್ರಿಲ್ 2024 26 ಏಪ್ರಿಲ್ 2024 ಬುಧ ವಕ್ರಿಯಾಗಿರುತ್ತದೆ. ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ. ಅದು ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಯರೇ, ಈಗ ಮಿಥುನ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ದಿನಾಂಕ 14/4/2024 27/4/2024 ನಿಮಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ. ನಿಮ್ಮ ಕಿರಿಯ ಸಹೋದರರಿಗೆ ಲಾಭವಾಗುವ ಸಂಭವ ಇದೆ. ನಿಮಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನಿಮ್ಮ ತಾಯಿಯ ಚಿಕ್ಕಪ್ಪ ಅಪಾಯದಿಂದ ಪಾರಾಗುತ್ತಾರೆ. ನಿಮ್ಮ ಸೋದರ ಮಾವನಿಗೆ ತೊಂದರೆಯಿಂದ ವಿಮುಕ್ತಿಯಾಗಲಿದೆ. ನಿಮ್ಮ ಹಿರಿಯ ಸಹೋದರನ ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧ ಕಂಡುಬರಲಿದೆ. ನಿಮಗೆ ಒಳ್ಳೆಯ ವ್ಯಕ್ತಿತ್ವ ಕಂಡುಬರಲಿದೆ. ನಿಮ್ಮ ಆಪ್ತನಲ್ಲಿರುವ ಮಕ್ಕಳು ಯಶಸ್ಸು ಕಾಣುತ್ತಾರೆ. ನಿಮ್ಮ ತಾಯಿ ಸಂತೋಷ ಮತ್ತು ಒಳ್ಳೆಯ ಆರೋಗ್ಯ ಹೊಂದುತ್ತಾರೆ. ನಿಮಗೆ ಸ್ವಂತ ಮನೆ ಇದ್ದು ಶಾಂತವಾದ ಮನೆಯ ವಾತಾವರಣ ಇರುತ್ತದೆ. ನಿಮ್ಮ ವಾಹನ, ಜಮೀನು ಮತ್ತು ತೋಟ ಖರೀದಿ ಯಶಸ್ಸು ಕಾಣಲಿದೆ. ನಿಮಗೆ ಪಿತ್ರಾರ್ಜಿತಾಸ್ತಿಗಳು ಲಭ್ಯವಾಗುವ ಸಂಭವ ಇದೆ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣುತ್ತೀರಿ. ನಿಮ್ಮ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತೀರಿ. ನೀವು ಕೃಷಿಯಲ್ಲಿ ಲಾಭವನ್ನು ಸಹ ಕಾಣುತ್ತೀರಿ.
ದಿನಾಂಕ 14/4/2024ರಿಂದ 16/4/2024ರವರೆಗೆ ನಿಮ್ಮ ಕುಟುಂಬದಲ್ಲಿ ಸಂತಾನವಾಗಿ ಸುಖ ಸಂತೋಷ ಹೊಂದುತ್ತೀರಿ. ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾರಣೆಯನ್ನ ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾರಣೆಯ ಸುದ್ದಿಯನ್ನ ಕೇಳುತ್ತೀರಿ. ನಿಮ್ಮ ಲಂಚಕಲೆಯ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಕಂಡು ಬರಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಯಶಸ್ಸು ಕಾಣುತ್ತೀರಿ. ನಿಮಗೆ ಒಳ್ಳೆಯ ನೆಮ್ಮದಿ ಮತ್ತು ಪೂರ್ಣ ತೃಪ್ತಿ ಕಂಡು ಬರಲಿದೆ. ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸನ್ನ ತಾವು ಕಾಣುತ್ತೀರಿ. ನೀವು ಸಾಲ ಪಡೆದಿದ್ದರೆ ಅದರಲ್ಲಿ ಮರುಪಾವತಿ ಸಾಧ್ಯವಿದೆ. ನಿಮ್ಮ PhD ಪದವಿ ಯಶಸ್ಸು ಕಾಣುತ್ತದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸಕ್ಕೆ ಯತ್ನಿಸುತ್ತಿದ್ದರೆ ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗಲಿದೆ. ನೀವು ಕೆಲಸದಿಂದ ವಜಾವಾಗಿದ್ದರೆ ಮರು ನೇಮಕವಾಗಬಹುದು. ನಿಮ್ಮ ದುಂದುಗಾರಿಕೆ ಅಂದರೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ. ಈ ಅವಧಿಯಲ್ಲಿ ನಿಮಗೆ ಸಿಟ್ಟು ಕಡಿಮೆ ಇರುತ್ತದೆ. ದಿನಾಂಕ 17/4/2024ರಿಂದ 27/4/2024ರವರೆಗೆ ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ. ನಿಮಗೆ ಬುದ್ಧಿಮತ್ತೆ ಮತ್ತು ಓದುವ ಹಂಬಲ ಚೆನ್ನಾಗಿರುತ್ತದೆ. ಈ ಅವಧಿಯಲ್ಲಿ ನಿಮಗೆ ಧೈರ್ಯ ಕೂಡ ಚೆನ್ನಾಗಿರುತ್ತದೆ. ನಿಮ್ಮ ಪತ್ರ ವ್ಯವಹಾರಗಳು ಯಶಸ್ಸು ಕಾಣುತ್ತವೆ. ನೀವು ಮನೆ ಬದಲಾವಣೆಗಾಗಿ ಯತ್ನಿಸಬಹುದು. ಅದರಲ್ಲಿ ಯಶಸ್ಸು ಸಿಗುವ ಸಂಭವ ಇದೆ. ನೀವು ಅಗ್ರಿಮೆಂಟ್ಗಳ ಸಹಿಯನ್ನ ಮಾಡಬೇಕಾಗಬಹುದು. ನೀವು ಆಸ್ತಿ ವಿಭಜನೆಗಾಗಿ ಓಡಾಡಬೇಕಾಗಬಹುದು ಮತ್ತು ಅದರಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ಈ ಅವಧಿಯಲ್ಲಿ ನಿಮಗೆ ಒಳ್ಳೆಯ ಆಹಾರ ಸೇವನೆ ಮಾಡುವ ಸಂಭವ ಇದೆ. ದಿನಾಂಕ 14/4/2024ರಿಂದ 27/4/2024ರವರೆಗೆ ನಿಮಗೆ ಹರಿತವಾದ ಮಾತಿನಿಂದ ತೊಂದರೆ ಬರಬಹುದು. ಆದ್ದರಿಂದ ಮಾತಿನಲ್ಲಿ ಹುಷಾರಾಗಿರಿ. ನಿಮ್ಮ ಸ್ಟಾಕ್ ಮತ್ತು ಶೇರ್ಗಳ ವ್ಯವಹಾರದಲ್ಲಿ ನಷ್ಟವಾಗುವ ಸಂಭವ ಇದೆ. ನಿಮ್ಮ ಮೇಲೆ ಕೋರ್ಟ್ ಕೇಸ್ಗಳು ಮತ್ತು ಬೇಡದ ಸಾಲಗಳು ಅಂಟಿಕೊಳ್ಳಬಹುದು. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅಪಾಯ ಕಂಡುಬರಲಿದೆ. ನಿಮ್ಮ ತಂದೆಯ ಆರೋಗ್ಯ ಸಮಸ್ಯೆ ಹೊಂದಬಹುದು. ನಿಮ್ಮ ಕಿರಿಯ ಸಹೋದರರಿಗೆ ನಷ್ಟವಾಗುವ ಸಂಭವ ಇದೆ. ನೀವು ಮದುವೆ ನಿಶ್ಚಯಕ್ಕಾಗಿ ಓಡಾಡುತ್ತಿದ್ದರೆ ಅದು ನಿಧಾನವಾಗುವ ಸಂಭವ ಇದೆ. ದಿನಾಂಕ 14/4/2024ರಿಂದ 27/4/2024ರವರೆಗೆ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನಿಮ್ಮ ಕೋರ್ಟ್ ವ್ಯಾಜ್ಯಗಳು, ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳು ನಿಧಾನವಾಗುವ ಸಂಭವ ಇದೆ. ನೀವು ಪ್ರಯಾಣದಲ್ಲಿ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನಿಮ್ಮ ವಿದೇಶದಲ್ಲಿನ ಸಂಬಂಧ ಮತ್ತು ವ್ಯವಹಾರಗಳ ಬಗ್ಗೆ ಹುಷಾರಾಗಿರಿ. ನಿಮ್ಮ ದೀರ್ಘಾಯುಷ್ಯಕ್ಕೆ ತೊಂದರೆ ಬರಬಹುದು. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗುವ ಸಂಭವ ಇದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮಗೆ ಸದಾ ನಿಧಾನವಾಗಿ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿ ಬರಲಿದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಿದ್ದರೂ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ. ನಿಮ್ಮ ಬಡ್ತಿ, ನೇಮಕಾತಿ ಮತ್ತು ವರ್ಗಾವಣೆ ನಿಧಾನವಾಗುವ ಸಂಭವ ಇದೆ. ನಿಮ್ಮ ತಂದೆಯ ಆಸ್ತಿ ಸಿಗುವುದು ನಿಧಾನವಾಗಬಹುದು. ನಿಮ್ಮ ಕಳ್ಳರ ಪಾಲಾದ ವಸ್ತುಗಳು ನಿಧಾನವಾಗಿ ನಿಮಗೆ ವಾಪಸ್ ಸಿಗುತ್ತವೆ. ನಿಮ್ಮ ತಂದೆ ತಾಯಿಗೆ ನಿಧಾನವಾಗಿ ಉತ್ತಮ ಆರೋಗ್ಯ ಬರುವ ಸಂಭವ ಇದೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ. ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ.
ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ.